ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಇಂಗ್ಲಿಷ್ ಇರ್ಬೇಕಾಗಿತ್ತು, ಬಟ್ ಮೇಡಮ್ ಹೆಲ್ತ್ ಆರಾಮಿಲ್ಲ, ಹಾಗಾಗಿ ಅವರಿಗೆ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಇವತ್ತಿನ ಕ್ಲಾಸ್ ನಾನು ಏನಿದೆ ಇಂಗ್ಲಿಷ್ ಬದಲಿಗೆ ಮ್ಯಾಥ್ಸ್ ಅಂದ್ರೆ ಗಣಿತನ ತೆಗೆದುಕೊಳ್ಳೋಣ ಅಂತ. ಹೌದಾ? ಸೊ ಅದನ್ನ ಗುಣಾಕಾರ ಮಾಡಿದಾಗ ಯಾವ ರೀತಿ ಪಾಯಿಂಟ್ಸ್ ಚುಕ್ಕಿ ಡೆಸಿಮಲ್ ಪಾಯಿಂಟ್ ಏನಿರುತ್ತೆ ಅದು ಯಾವ ರೀತಿ ಶಿಫ್ಟ್ ಆಗ್ತದೆ ಅಂತ ನೋಡಿದ್ವಿ. ನಂತರ ಎರಡು ಡೆಸಿಮಲ್ ನಂಬರ್ಸ್, ಎರಡು ದಶಮಾಂಶಗಳ ಸಂಖ್ಯೆಗಳನ್ನ ನೀವು ಗುಣಾಕಾರ ಮಾಡಿದಾಗ ಯಾವ ರೀತಿ ಬದಲಾವಣೆಗಳಾಗ್ತಾವ ಇಲ್ಲಿ ನಾವೇನ್ ಮಾಡೋಣ, ದಶಮಾಂಶಗಳ ಭಾಗಾಕಾರದ ಬಗ್ಗೆ ಮಾತಾಡೋಣ ಅಂತ. ದಶಮಾಂಶಗಳ ಭಾಗಾಕಾರ. ಸೊ ಯಾವ ರೀತಿ ದಶಮಾಂಶಗಳನ್ನ ಒಂದಕ್ಕೊಂದು ಜೊತೆ ನಾವು ಭಾಗಾಕಾರ ಮಾಡ್ತೀವಿ ಅಂತ ತಿಳ್ಕೊಳಂತ. ಮೊದಲಿಗೆ ದಶಮಾಂಶಗಳ ಭಾಗಾಕಾರ 10, 100 ಅಥವಾ 1000 ಸಂಖ್ಯೆಗಳ ಜೊತೆ. 10, 100 ಸಂಖ್ಯೆಗಳ ಜೊತೆ ಭಾಗಾಕಾರ. ಸಂಖ್ಯೆಗಳ ಜೊತೆ ಭಾಗಾಕಾರ. ಎಸ್. ಸೊ ಪ್ರಾರಂಭ ಮಾಡೋಣ ಅಂತ. ಮೊದಲಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೋತೀನಿ. ಉದಾಹರಣೆಗೆ 31.5 ಡಿವೈಡೆಡ್ ಬೈ 10. 31.5 ಡಿವೈಡೆಡ್ ಬೈ 10. ಸೊ ಇದನ್ನ ನೀವು ಯಾವ ರೀತಿ ಬರಿತೀರಾ? ಇದನ್ನ ನಾವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಕೊಟ್ಟಂತ ಏನ್ ಇದು ಸಂಖ್ಯೆ ಐತಲ್ಲ, ದಶಮಾಂಶ ಸಂಖ್ಯೆ ಐತಲ್ಲ, ಅದನ್ನ ಭಿನ್ನ ರಾಶಿಗೆ ನಾವ್ ಏನ್ ಮಾಡ್ಬೇಕು, ಪರಿವರ್ತನೆ ಮಾಡ್ಬೇಕು. ಇದು 31.5 ಏನೈತಲ್ಲ, ಇದು ದಶಮಾಂಶ ಇದೆ. ಸೊ ದಶಮಾಂಶವನ್ನ ನಾ ಎದಕ್ಕೆ ಪರಿವರ್ತನೆ ಮಾಡ್ಬೇಕು? ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು. ಅದನ್ನ ಯಾವ ರೀತಿ ಮಾಡ್ತೀರಂತಂದ್ರೆ, ಮೊದಲಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ 31.5 ಐತಲ್ಲ, ಸೊ ಇದು ಎಷ್ಟರ ಸಂಖ್ಯೆ ಆಯ್ತು? ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವೆ? ಒಂದೇ ಸಂಖ್ಯೆ ಇದೆ. ಸೊ ಒಂದ್ ಸಂಖ್ಯೆ ಇದ್ರೆ ಅಂದ್ರ ಅದು ಯಾವ ರೀತಿ ಆಯ್ತು? ದಶಾಂಶ ಸಂಖ್ಯೆ ಪ್ಲೇಸ್ ಅಲ್ಲಿ ಇದೆ, ಇದು ದಶಾಂಶ ಜಾಗದಲ್ಲಿ 5 ಅಂತ ಬರ್ದಿದ್ವಿ. ಹಾಗಾದ್ರೆ ಇದು ಭಿನ್ನ ರಾಶಿಯಲ್ಲಿ ಬರುವಾಗ ಏನ್ ಬರುತ್ತೆ? 305 ಅಪಾನ್ 10 ಅಂತ ಬರ್ತದೆ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಇದೆ, ನಂತರ ಇದು 5 ಯಾವ ಜಾಗದಲ್ಲಿದೆ? ದಶಾಂಶ ಜಾಗದಲ್ಲಿದೆ. ಹಾಗಾಗಿ ನಾವು ಛೇದದಲ್ಲಿ ಏನಂತ ಬರಿತೀವಿ? 10 ಅಂತ ಬರಿತೀವಿ, ಸರಿನಾ? ಡಿವೈಡೆಡ್ ಬೈ 10. ಈಗ ಇದ್ರ ಕೆಳಗೆ ಏನು ನಾವು ಬರ್ದಿಲ್ಲ ಅಂತ ಏನಿದೆ ಅಂತ ಅರ್ಥ? ಒಂದಿದೆ ಅಂತ ಅರ್ಥ, ಹೌದಾ? ಈಗ ಏನ್ ಮಾಡ್ತೀನಿ, 315 ಅಪಾನ್ 10. ಇದೇನ್ ಡಿವಿಷನ್ ಇದೆಯಲ್ಲ, ಭಾಗಾಕಾರದ ಚಿಹ್ನೆ ಇದೆಯಲ್ಲ, ಅದು ಎದಕ್ಕೆ ಪರಿವರ್ತನೆ ಆಗುತ್ತೆ? ಗುಣಾಕಾರಕ್ಕೆ ಪರಿವರ್ತನೆ ಆಗ್ತದ. ಗುಣಾಕಾರಕ್ಕೆ ಪರಿವರ್ತನೆ ಆಗಿ ಇದೇನಾಗುತ್ತೆ? 10/1 ಇದ್ದಿದ್ದು 1/10 ಅಂತ ಆಗುತ್ತೆ. 1/10 ಅಂತ ಆಗುತ್ತೆ. ಅಂದ್ರೆ 10/1 ಇತ್ತಲ್ಲ, ಇದೇನಾಯ್ತು? ರಿವರ್ಸ್ ಆಯ್ತು. ರಿವರ್ಸ್ ಆಗಿ 1/10 ಅಂತ ಆಯ್ತು. ಸೊ ಈಗ ನೀವು ಈಸಿಲಿ ಏನ್ ಮಾಡ್ಬೋದು? ಗುಣಾಕಾರ ಮಾಡ್ಬೋದು. 315 ಇಂಟು 1 315 ಅಪಾನ್ 10 100 ಅಂತ ಬಂತು ನಮ್ಮ ಉತ್ತರ, ಹೌದಾ? ಸೊ ಈ ರೀತಿ ನಾವೇನ್ ಮಾಡಿದ್ವಿ, ಈಗ ಭಿನ್ನ ರಾಶಿಯಲ್ಲಿ ಇದ್ರದ್ದು ಒಂದು ಉತ್ತರ ತಂದಿದ್ವಿ. ಆದ್ರೆ ನಮ್ಗೆ ಯಾವ ರೀತಿಯಲ್ಲಿ ಬೇಕು? ನಮ್ಗೆ ದಶಾಂಶ ರೂಪದಲ್ಲಿ ಬೇಕು. ದಶಾಂಶ ರೂಪದಲ್ಲಿ ಬೇಕಾದ್ರೆ ನಾವು ಮೊದಲಿಗೆ ಏನ್ ಗಮನ ಮಾಡ್ಬೇಕಂದ್ರೆ, ಛೇದದಲ್ಲಿ ಯಾವ ಸಂಖ್ಯೆ ಇದೆ? 100 ಇದೆ. ಅಂದ್ರೆ ಏನಾಯ್ತದು? ಶತಾಂಶ ಜಾಗದಲ್ಲಿ ಬರುತ್ತೆ. ದಶಾಂಶ ಸಂಖ್ಯೆ ಯಾವ ಜಾಗದಲ್ಲಿ ಬರುತ್ತೆ? ಶತಾಂಶ ಜಾಗದಿಂದ ಬರುತ್ತೆ. ಯಾಕಂತಂದ್ರೆ ಏನಿದೆ? ಛೇದದಲ್ಲಿ 100 ಅಂತ ಇದೆ. ಹಾಗಾಗಿ 315 ಆಸ್ ಇಟ್ ಈಸ್ ಬರಿತೀನಿ. ಒಂದ್ ನಿಮಿಷ ಮಕ್ಳೇ. ಮುನ್ನೂರ 15 ಆಸ್ ಇಟ್ ಈಸ್ ಬರ್ದ ನಂತರ ಇದೇನಿದೆ? ಒಂದಾದ್ಮೇಲೆ ಎಷ್ಟು ಝೀರೋಗಳಿದಾವೆ? 2 ಝೀರೋಗಳಿದಾವೆ. ಅಂದ್ರ ನಾವು
ಶತಾಂಶದ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಸೊ ಇಲ್ಲಿಂತ್ರ ಎರಡನ್ನ ಏನು ಕೌಂಟ್ ಮಾಡಿ, 1 2. ಸೊ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಂದ್ರೆ ಇದ್ರ ಉತ್ತರ ಏನಾಯ್ತು, 3.15 ಅಂತ ಆಯ್ತು. 3.15 ಅಂತ ಆಯ್ತು. ಸೊ ಈ ರೀತಿ ನೀವೇನ್ ಮಾಡ್ಬೋದು, 31.5 ಡಿವೈಡೆಡ್ ಬೈ 10 ಮಾಡಿದ್ರೆ ಅಂದ್ರೆ ಉತ್ತರದಲ್ಲಿ ನಿಮ್ಗೆ ಏನಂತ ಬರುತ್ತೆ, ಉತ್ತರದಲ್ಲಿ 3.15 ಅಂತ ಬರುತ್ತೆ. ಆದ್ರೆ ನೀವು ಇಲ್ಲಿ ಏನ್ ಗಮನಿಸಬಹುದು, ಯಾರಾದ್ರೂ ಹೇಳ್ಬೋದಾ ಇಲ್ಲಿ ಏನೋ ಬದಲಾವಣೆ ಆಗೈತಿ, ಎದರದ್ದು ಬದಲಾವಣೆ ಆಗಿದೆ ನೋಡ್ತೀರಾ? 31.5 ಅಂತ ಬರ್ದಿದ್ದೀನಿ ನಾನು ಇಲ್ಲಿ. ಉತ್ತರ ಏನ್ ಬಂತು, 3.15 ಅಂತ ಬಂದ. 10ರಿಂದ ಭಾಗಾಕಾರ ಮಾಡಿದ್ದೆ, ಹೌದಾ? ಪಾಯಿಂಟ್ ಏನಾಯ್ತು, ಫಸ್ಟಿಗೆ ಇಲ್ಲಿತ್ತು, 5ರ ಬಾಜುಕಿತ್ತು, ಈ ಕಡೆ ಶಿಫ್ಟ್ ಆಯ್ತು. ಪಾಯಿಂಟ್ ಏನಾಯ್ತು, ಈ ಕಡೆ ಶಿಫ್ಟ್ ಆಯ್ತು. ಹಾಗಂದ್ರೆ 10, 100, 1000 ಜೊತೆ ನೀವು ಭಾಗಾಕಾರ ಮಾಡಿದ್ರೆ ಪಾಯಿಂಟ್ ಯಾವತ್ತು ಏನಾಗುತ್ತೆ, ನಿಮ್ಮ ಲೆಫ್ಟ್ ಸೈಡ್ ಏನಾಗುತ್ತೆ, ಲೆಫ್ಟ್ ಸೈಡ್ ಈ ಕಡೆ ಏನಿಲ್ಲ ಇಲ್ಲಿದೆ ನೋಡಿ, ಹೌದಾ? ಮೊದ್ಲಿಗೆ ಇಲ್ಲಿತ್ತು 31.5 ಅಂತ ಆಯ್ತು, ಈಗ 3.15 ಆಗಿದೆ. ಹಂಗಂದ್ರೆ ಚುಕ್ಕಿ ಏನಾಗುತ್ತೆ, ಈ ಕಡೆ ಸೈಡ್ ಏನಾಗುತ್ತೆ, ಶಿಫ್ಟ್ ಹಾಕುವಂತ ಹೋಗುತ್ತೆ. ಇದು ಅರ್ಥ ಆಯ್ತಾ ಮಕ್ಕಳೇ ಎಲ್ಲರಿಗೂ? ಈಗ ಒಂದು ಮೊದಲನೇ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ಅಂತ. ಈಗ ನಾವು 10 ಜೊತೆ ಮಾಡಿದ್ವಿ, ಹೌದಾ? 10 ಜೊತೆ ಮಾಡಿದ್ವಿ. ಈಗ ಏನ್ ಮಾಡೋಣ ಅಂತ, 100 ಜೊತೆ ಭಾಗಾಕಾರ ಮಾಡಿ ನೋಡೋಣ ಅಂತ, 100 ಜೊತೆ. ಸರಿನಾ? ಒಂದ್ ನಿಮಿಷ. ಅದೇ ಒಂದು ಸಂಖ್ಯೆನ ತಗೋತೀನಿ ಅಂತ, ಕನ್ಫ್ಯೂಷನ್ ಬೇಡ. ಅದೇ ಒಂದು ಸಂಖ್ಯೆಯನ್ನ ತಗೊಂಡು ಮಾಡೋಣ ಅಂತ. 31.5 ಡಿವೈಡೆಡ್ ಬೈ 100 ಅಂತ ಇದೆ. ಉತ್ತರದಲ್ಲಿ ಏನ್ ಬರುತ್ತೆ ಮಕ್ಕಳೇ, ಏನ್ ಬರಬಹುದು? ಟ್ರೈ ಮಾಡ್ತೀರಾ ನೀವು? ಟ್ರೈ ಮಾಡಿ ಬರುತ್ತೇನಂತ, ನಂತರ ನಾನು ಕೂಡ ನಿಮಗೆ ಮಾಡಿ ತೋರಿಸ್ತೀನಂತೆ. ಸೊ ಯಾವ ರೀತಿ 10ರ ಜೊತೆ ನೀವು ಭಾಗಾಕಾರ ಮಾಡಿದ್ರಲ್ಲ, ಅದೇ ರೀತಿ 100 ಜೊತೆ ಭಾಗಾಕಾರ ಮಾಡ್ಬೇಕು. ನಿಮ್ಗೆ 2 ನಿಮಿಷ ಸಮಯ ಕೊಡ್ತೀನಂತ, ಟ್ರೈ ಮಾಡ್ರಿ. ಮಕ್ಳೇ ಟ್ರೈ ಮಾಡಿದ್ರಾ, ಬಂತಾ ನಿಮಗೆ? ಈಗ ನೋಡೋಣವಾ, ನೀವು ಟ್ರೈ ಮಾಡದಂತ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕೊಡ್ತೀನಂತ, ನಿಮ್ಮ ಉತ್ತರಗಳನ್ನ ನೀವು ಚೆಕ್ ಮಾಡ್ಬೇಕು, ಸರಿನಾ? ಸೊ ಇಲ್ಲೇನಿದೆ, 31.5 ಡಿವೈಡೆಡ್ ಬೈ 100 ಅಂತ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಈಗ ಮೊದಲಿಗೆ ಇದೇನ್ ದಶಾಂಶ ಸಂಖ್ಯೆ ಎಲ್ಲ ಇದೆಯಲ್ಲ, ಇದನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ ಅಂತ. ಸೊ 315 ಇದು ಕೂಡ ಏನಿದೆ, ಯಾವ ಒಂದು ಪ್ಲೇಸ್ ಅಲ್ಲಿ ಇದೆ ಮಕ್ಕಳೇ? ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ, ಒಂದೇ ಸಂಖ್ಯೆ ಇದೆ, ಅಂದ್ರೆ ಇದು ದಶಾಂಶ ಸಂಖ್ಯೆಯಲ್ಲಿದೆ, ದಶಾಂಶ ಪ್ಲೇಸ್ ಅಲ್ಲಿ ಬರುತ್ತೆ. ಡಿವೈಡೆಡ್ ಬೈ 100, ಹೌದಾ? ಈಗ 315/10 ಇಂಟು ಏನ್ ಮಾಡ್ತೀನಿ, ಇದು 100/1 ಇದೆ, ಸೊ 1/100 ಅಂತ ತಗೋತೀನಿ. ಸೊ ಎಷ್ಟು ಬಂತು, 315/10 ಇಂಟು 100 ಎಷ್ಟು ಬರುತ್ತೆ ಹೇಳಿ? 10 ಇಂಟು 100 ಎಷ್ಟು ಬರುತ್ತೆ? 10 ಸೊನ್ನೆಲೆ 0, 10 ಸೊನ್ನೆಲೆ 0, 10 1 10,000 ಅಂತ ಬರುತ್ತೆ. ಸೊ ಇದೇನಾಯ್ತು, 315/1000 ಅಂತ ಬಂತು. ಈಗ ನಾನು ಏನ್ ಮಾಡ್ಬೇಕು, ಇದನ್ನ ದಶಾಂಶ ಒಂದು ಜಾಗದಲ್ಲಿ ಬರಿಬೇಕು, ಹೌದಾ? ಈಗ ದಶಾಂಶ ಜಾಗದಲ್ಲಿ ಬರಿಲಿಕ್ಕೆ ನಾವೇನ್ ನೋಡ್ಬೇಕು, ಇಲ್ಲಿ ಏನಿದೆ,
ಮೂರು ಝೀರೋಗಳದಾವ ಅಂದ್ರೆ ಇದು ಯಾವ ಪ್ಲೇಸ್ ಅಲ್ಲಿ ಇದೆ? ಸಹಸ್ರಾಂಶ ಪ್ಲೇಸ್ ಅಲ್ಲಿ ಇದೆ, ಹೌದೋ ಇಲ್ವೋ? ಸೊ ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಮೊದಲಿಗೆ 315 ಬರಿತೀನಿ. 1 2 3, ಹೌದಿಲ್ಲ? ಸಹಸ್ರಾಂಶ, ಶತಾಂಶ, ದಶಾಂಶ, ಡೆಸಿಮಲ್ ಪಾಯಿಂಟ್, ನಂತರ 0, ಯಾಕಂದ್ರೆ ಬಿಡಿ ಜಾಗದಲ್ಲಿ ಯಾವ ಸಂಖ್ಯೆ ಇಲ್ಲ. ಸೊ 35.5 ನೀವು 100 ಜೊತೆ ಏನಾರೆ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಸಂಖ್ಯೆ? 0.315 ಅಂತ ಬರುತ್ತೆ, ಹೌದಾ? ಅದೇ ರೀತಿ ಮತ್ತೊಂದು ಮಾಡುವಂತ್ರಿ, ಈಗ 1000 ಜೊತೆ ಮಾಡುವಂತ್ರಿ. ಅದೇ ಸಂಖ್ಯೆ ತಗೊಳ್ಳೋಣಂತ. 31.5 ಡಿವೈಡೆಡ್ ಬೈ 1000 ಮಾಡಿ ನೋಡಿ ಮಕ್ಕಳೇ, ಟ್ರೈ ಮಾಡಿ, ಬರುತ್ತೇನೋ. ಟ್ರೈ ಮಾಡಿ ಮಕ್ಳೇ, ಬರುತ್ತೇನೆ. ನೀವು ಮಾಡಿದ ತಕ್ಷಣ ನಾನು ನಿಮಗೆ ಉತ್ತರವನ್ನ ಹೇಳ್ತೀನಂತೆ. ಸೊ ಹೀಗಾದ್ರೆ ಹೀಗ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ? ಪ್ರಾಕ್ಟೀಸು ಕೂಡ ಆಗ್ತದೆ. ಸಂಖ್ಯೆಗಳ ಜೊತೆ ಯಾವ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನಿಮ್ಗೆ ತಿಳಿಲಿಕ್ಕೆ ಪ್ರಾರಂಭ ಆಗ್ತದ. ಎಸ್, ಟ್ರೈ ಮಾಡಿದ್ರ ಮಕ್ಳೇ? ಸೊ ಈಗ ಉತ್ತರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನಿಲ್ಲಿ ಸಾಲ್ವ್ ಮಾಡಿ ನಿಮ್ಗೆ ತೋರಿಸ್ತೀನಂತ. ಸೊ ಮೊದಲಿಗೆ ಇದನ್ನ ಏನ್ ಮಾಡ್ತೀನಿ, ಒಂದು ಭಿನ್ನ ರಾಶಿ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋತೀನಿ, ಪರಿವರ್ತನೆ ಮಾಡ್ಕೋತೀನಿ. ಇದು ಯಾವ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ? ಇದು ದಶಾಂಶ ಜಾಗದಲ್ಲಿ ಬರುತ್ತೆ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಇದೆ, ಹಾಗಾಗಿ ದಶಾಂಶ ಜಾಗದಲ್ಲಿ ಬರುತ್ತೆ. ಅದಕ್ಕೆ ನಾನು ಕೆಳಗಡೆ ಏನಂತ ಬರ್ದಿದ್ದೀನಿ? 10 ಅಂತ ಬರ್ದಿದ್ದೀನಿ, ಹೌದಾ? ಸೊ ಈಗ ಏನ್ ಮಾಡ್ತೀನಿ, ಇಂಟು ಮಾಡೋ ಬದ್ಲಿ ಮೊದಲಿಗೆ 1000 ಅಂತ ಅಷ್ಟೇ ಬರಿತೀನಿ. ಈಗ 315/10 ಇಂಟು 1/1000. ಸೊ ಎಷ್ಟು ಬಂತು ನಿಮಗೆ? 315/1000 ಹತ್ಲೆ ಎಷ್ಟು? 10,000, ಹೌದಿಲ್ಲ? 1000 ಇಂಟು 10 ಎಷ್ಟು ಮಾಡಿ ನೋಡ್ರಿ, ಪಟ್ನೆ ಜಲ್ದಿ ಹೇಳ್ರಿ ನನಗೆ. 1000 ಇಂಟು 10 ಮಾಡ್ರಿ, ಎಷ್ಟು ಬರುತ್ತೆ? 10,000 ಬರುತ್ತೆ. ಸೊ ಇದು ಏನಾಯ್ತು? ಸಹಸ್ರಾಂಶ ಜಾಗದಕ್ಕಿಂತನೂ ಜಾಸ್ತಿ ಆಯ್ತು ಇದು, ಹೌದಾ ಇಲ್ಲೋ? ಅಂದ್ರೆ ನಾವಿಲ್ಲಿ ಎಷ್ಟು ಪ್ಲೇಸ್ ನಂತರ ಡೆಸಿಮಲ್ ಪಾಯಿಂಟ್ ಹಾಕ್ಬೇಕು? 1 2 3 4 0, ಅಂದ್ರೆ 4 ಸಂಖ್ಯೆಗಳನ್ನ ಬಿಟ್ಟು ನೀವು ಏನ್ ಮಾಡ್ಬೇಕು? ಡೆಸಿಮಲ್ ಪಾಯಿಂಟ್ ಅನ್ನ ಹಾಕ್ಬೇಕು. ಸೊ ಮೊದಲಿಗೆ 315 ಬರಿತೀನಿ, ಹೌದಾ? ಸೊ 1 2 3, ಇದೊಂದು 4, ನಂತರ ಇಲ್ಲಿ ಡೆಸಿಮಲ್ ಪಾಯಿಂಟ್ ಹಾಕ್ದೆ, ನಂತರ ಬಿಡಿ ಸ್ಥಳದಲ್ಲಿ ಡೆಸಿಮಲ್ ಇದು 0 ಅನ್ನ ಹಾಕ್ದೆ, ಹೌದಾ? ಸೊ ಏನ್ ಬಂತು ಉತ್ತರ? 0.0315 ಅಂತ ಬಂತು. ನೀವು ಇಲ್ಲಿ ಏನ್ ಗಮನಿಸಬಹುದು? ಇಲ್ಲಿ 31.5 ಅಂತ ಇಲ್ಲಿತ್ತು, ಪಾಯಿಂಟ್ ಏನಾಯ್ತು? ಈ ಕಡೆ ಶಿಫ್ಟ್ ಆಯ್ತು. ಎಷ್ಟು ಪ್ಲೇಸ್ ಶಿಫ್ಟ್ ಆಯ್ತು? ಒಂದ್ 1 2 3 ಪ್ಲೇಸ್ ಶಿಫ್ಟ್ ಆಯ್ತು. ಯಾಕಂದ್ರೆ ಇಲ್ಲಿ 2 3 0 ಇದಾವ, ಅದಕ್ಕೆ 3 ಪ್ಲೇಸ್ ವ್ಯಾಲ್ಯೂ ನಂತರ ಏನ್ ಬಂತು? ಡೆಸಿಮಲ್ ಪಾಯಿಂಟ್ ಬಂತು. ಇಲ್ಲೂ ಕೂಡ ಹಾಗೆ, ಇಲ್ಲಿ 2 ಇದಾವ, ಹೌದೋ ಇಲ್ವೋ? ಇಲ್ಲಿ 2 ಇದಾವ, ಹೌದಾ? ಸೊ ಇಲ್ಲಿ ಏನಾಯ್ತು? 1 2 ಇಲ್ಲಿ ಬಂತು ಡೆಸಿಮಲ್ ಪಾಯಿಂಟ್, ಹೌದಿಲ್ಲ? 0.315 ಅಂತ ಬರ್ದಿದ್ರು. ಸೊ ಈ ರೀತಿ ಏನಾಗುತ್ತೆ, ನೀವು 10 100 ಅಥವಾ 1000 ಜೊತೆ ಯಾವುದೇ ಒಂದು ದಶಾಂಶ ಸಂಖ್ಯೆಯನ್ನ ಭಾಗಾಕಾರ ಮಾಡಿ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ? ಲೆಫ್ಟ್ ಸೈಡ್ ಶಿಫ್ಟ್ ಹಾಕೊಂತ ಹೋಗುತ್ತೆ, ಸಂಖ್ಯೆ ಅದೇ ಉಳಿತದೆ. ನೀವು ಗಮನಿಸಿದ್ರೆ ಎಲ್ಲಾ ಕಡೆ 315 ಬಂದಿದೆ, ಹೌದಾ ಇಲ್ಲೋ? 315 ಇದೆ, ಆದ್ರೆ ಅದಕ್ಕೆ ಏನಾಗಿದೆ? ಡೆಸಿಮಲ್ ಪಾಯಿಂಟ್ ಮಾತ್ರ ಏನಾಗಿದೆ? ಬದಲಾವಣೆಗಳಾಗಿದಾವ, ಅದ್ರೊಳಗ ಶಿಫ್ಟ್ ಹಾಕೋಂತ ಹೋಗಿದಾವ. ಈ ರೀತಿ ನೀವೇನ್ ಮಾಡ್ಬೋದು? ದಶಮಾಂಶಗಳನ್ನ 10 100 1000ರಿಂದ ಭಾಗಾಕಾರ ಮಾಡಬಹುದು, ಸರಿನಾ? ಸೊ ಈಗ ಏನ್ ಮಾಡೋಣ, ಈಗ ನೆಕ್ಸ್ಟ್ ಒಂದು ಭಾಗಾಕಾರದಲ್ಲಿ ಮತ್ತೊಂದು ವಿಷಯನ ಗಮನಿಸೋಣ ಅಂತ. ಹೌದಾ? ಈಗ ಯಾವ್ದಂದ್ರೆ, ಒಂದು ದಶಮಾಂಶ ಸಂಖ್ಯೆ ಭಾಗಾಕಾರ ಪೂರ್ಣ ಸಂಖ್ಯೆಯಿಂದ, ಸರಿನಾ? ಒಂದು ಪೂರ್ಣ ಸಂಖ್ಯೆಯಿಂದ
ಒಂದು ದಶಮಾಂಶ ಸಂಖ್ಯೆಯ ಭಾಗಾಕಾರ. ಸರಿನಾ? ಸೊ ಈಗ ಒಂದ ಉದಾಹರಣೆ ತಗೋತೀನಂತ ಇಲ್ಲಿ ನಾನು. 6.4 ಡಿವೈಡೆಡ್ ಬೈ 2. 6.4 ಡಿವೈಡೆಡ್ ಬೈ 2. ಸೊ ನೀವು ಇಲ್ಲಿ ಗಮನಿಸಿದ್ರೆ 2 ಏನಿದೆ ಮಕ್ಕಳೇ, ಅದು ಒಂದು ಪೂರ್ಣ ಸಂಖ್ಯೆ ಇದೆ. ಅದನ್ನ ನಾವು ಎದರ ಜೊತೆಗೆ ಭಾಗಾಕಾರ ಮಾಡಾತೀವಿ? ದಶಮಾಂಶ ಸಂಖ್ಯೆ ಜೊತೆಗೆ ಭಾಗಾಕಾರ ಮಾಡಾತೀವಿ. ದಶಮಾಂಶ ಸಂಖ್ಯೆ ಯಾವುದು ಇಲ್ಲಿ? 6.4. ಸೊ ಇಲ್ಲೂ ಕೂಡ ಸೇಮ್ ಸ್ಟೆಪ್ಸೇ ಫಾಲೋ ಮಾಡ್ಬೇಕು. 3 ಸ್ಟೆಪ್ಸ್ ಬರ್ತಾವ ಭಾಗಾಕಾರ ಮಾಡ್ಲಿಕ್ಕೆ. ಮೊದಲಿಗೆ ಏನು? ಕೊಟ್ಟಂತ ದಶಮಾಂಶ ಸಂಖ್ಯೆಯನ್ನ ನೀವು ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು. ನಂತರ ಏನ್ ಮಾಡ್ಬೇಕು? ಎರಡನೇ ಸ್ಟೆಪ್ ಮಲ್ಟಿಪ್ಲೈ ಮಾಡಿ ಗುಣಾಕಾರದ ಚಿಹ್ನೆ ಹಾಕಿ ಮತ್ತೊಂದು ಏನ್ ಸಂಖ್ಯೆ ಇರುತ್ತಲ್ಲ ಅದನ್ನ ನೀವ್ ಏನ್ ಮಾಡ್ಬೇಕು? ರಿವರ್ಸ್ ಮಾಡಿ ಬರಿಬೇಕು. ನಂತರ 3ನೇ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಇಲ್ಲಿಗೂ ಏನ್ ಮಾಡೋಣ? ಈ ಕೊಟ್ಟಂತ ಒಂದು ದಶಮಾಂಶ ಸಂಖ್ಯೆಯನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ. ಈಗ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವ? ಒಂದೇ ಸಂಖ್ಯೆ ಇದಾವ. ಅಂದ್ರೆ ಇದ್ರ ಪ್ಲೇಸ್ ವ್ಯಾಲ್ಯೂ ಏನಾಯ್ತು? ದಶಾಂಶ ಆಯ್ತು. ಹೌದಾ ಇಲ್ವೋ? ಸೊ ನನ್ ಜೊತೆ ನೀವು ಕೂಡ ಉತ್ತರ ಕೊಡ್ಬೇಕು ಮಕ್ಳೇ. ಇಂಟ್ರಾಕ್ಷನ್ ಸೆಷನ್ ಇರ್ಬೇಕಿದು. ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ ಎಷ್ಟು ತಿಳಿದಿದೆಯೋ ಇಲ್ಲೋ ಅಂತ. ಸೊ ಈಗ ಏನ್ ಮಾಡ್ತೀನಿ? ಇದನ್ನ 64/10 ಅಂತ ಬರೀತೀನಿ. ಅಂದ್ರೆ ಏನಾಯ್ತಿದು? ಕೊಟ್ಟಂತ ದಶಮಾಂಶ ಸಂಖ್ಯೆಯನ್ನ ನಾವು ಭಾಗಾಕಾರಕ್ಕೆ ಪರಿವರ್ತನೆ ಮಾಡಿದ್ವಿ. 0.4 ಅಂದ್ರೆ ಒಂದೇ ಪ್ಲೇಸ್ ವ್ಯಾಲ್ಯೂ ಇದೆ ಅಂತ ಅರ್ಥ. ಅದಕ್ಕೆ ನಾನು ಏನ್ ಮಾಡ್ದೆ? ಅದನ್ನ ದಶಾಂಶ ಜಾಗದಲ್ಲಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಛೇದದಲ್ಲಿ 10 ತಗೊಂಡೆ. ನಂತರ ಡಿವೈಡೆಡ್ ಬೈ 2. ಸೊ ಏನ್ ಬರುತ್ತೆ? 64/10. ಇದು ಡಿವಿಷನ್ ಇದ್ದಿದ್ದು ಏನಾಯ್ತು? ಮಲ್ಟಿಪ್ಲಿಕೇಶನ್ ಆಯ್ತು. 2 ಇದ್ದಿದ್ದು ಏನಾಯ್ತು? 1/2 ಅಂತ ಬರುತ್ತೆ. 1/2 ಅಂತ ಬರುತ್ತೆ. ಸೊ ಈಗ ನಾ ಕ್ಯಾನ್ಸಲೇಷನ್ ಮಾಡಬಹುದಾ? ಮಾಡಬಹುದು. ಸೊ 2 1 2, 2 3 2 3 6, 2 2 4. ನನ್ಗೆ ಎಷ್ಟು ಅಂತ ಬಂತು ಉತ್ತರ? 32. 32 1 32 ಅಪಾನ್ 11 10 ಅಂತ ಬಂತು. ಅಂದ್ರೆ ಈಗ ಕೊಟ್ಟಂತ ಭಿನ್ನ ರಾಶಿ ಅಥವಾ ಏನ್ ನಾವು ಆನ್ಸರ್ ತಂದಿವಲ್ಲ, ಆ ಭಿನ್ನ ರಾಶಿಯನ್ನ ಎದಕ್ ಕನ್ವರ್ಟ್ ಮಾಡ್ಬೇಕು ನಾವು? ಅದನ್ನ ನಾವು ತಿರ್ಗಾ ಮತ್ತೆ ದಶಮಾಂಶ ಸಂಖ್ಯೆಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ ಇಲ್ಲೋ? ಸೊ ಇದು ಏನಿದೆ? ದಶಾಂಶ ಜಾಗದಲ್ಲಿದೆ. ಹಾಗಾಗಿ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ? ಈ ಕಡೆಯಿಂದ ನೀವು ಹೇಳ್ಕೊಂತ ಹೋದಾಗ ಅದೇನ್ ಪ್ಲೇಸ್ ವ್ಯಾಲ್ಯೂ ಇರ್ತೈತಲ್ಲ ಆದ್ಮೇಲೆ ನೀವ್ ಏನ್ ಮಾಡ್ಬೇಕು? ಇದೊಂದು ಚುಕ್ಕಿಯನ್ನ ಇಡಬೇಕು. ಸರಿನಾ? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇಲ್ಲಿ ಏನಿದೆ? ಒಂದು ಜಾಗದ ನಂತರ ನಾನು ಏನ್ ಮಾಡಿದೀನಿ? ಇಲ್ಲಿ ಚುಕ್ಕಿಯನ್ನ ಇಟ್ಟಿದ್ದೀನಿ. ಯಾಕಂದ್ರೆ ಇದು ದಶಾಂಶ ಜಾಗದಲ್ಲಿ ಇದೆ. ಓಕೆ. ಸೊ ಈಗ ಮತ್ತೊಂದನ್ನ ಕೊಡ್ತೀನಂತ ಎಲ್ಲರೂ ಟ್ರೈ ಮಾಡ್ಬೇಕು. ಇದನ್ನ ಟ್ರೈ ಮಾಡಿ ಮಕ್ಳೇ, ಬರುತ್ತೇನು? 12.96 ಎಸ್ 12.96 ಡಿವೈಡೆಡ್ ಬೈ 4 ಅಂತ ಇದೆ. ಟ್ರೈ ಮಾಡಿ. ಟ್ರೈ ಮಾಡಿ ಮಕ್ಳೇ. ಎಲ್ರೂ ಕೂಡ ಸೇಮ್ ಏನ್ 3 ಸ್ಟೆಪ್ಸ್ ಹೇಳಿದಿನಿಲ್ಲ ಅವನ್ನೇ ಫಾಲೋ ಮಾಡ್ಬೇಕು. ಮೊದಲಿಗೆ ಕೊಟ್ಟಂತ ದಶಮಾಂಶ ಸಂಖ್ಯೆಯನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು. ನಂತರ ಏನಿದೆ ಅದು ಮಲ್ಟಿಪ್ಲಿಕೇಶನ್ ಸೈನಿಗೆ ಕನ್ವರ್ಟ್ ಮಾಡ್ಬೇಕು. ಗುಣಾಕಾರಕ್ಕೆ ನಾವೇನ್ ಮಾಡ್ಬೇಕು? ಭಾಗಾಕಾರದ ಚಿಹ್ನೆ ಬದಲಾವಣೆ ಮಾಡಿ ನಂತರ ಅದನ್ನ ಮತ್ತೊಂದು ಏನು ಭಿನ್ನ ರಾಶಿ ಇರುತ್ತಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ರಿವರ್ಸ್ ಮಾಡ್ಬೇಕು, ರೆಸಿಪ್ರೋಕಲ್ ಮಾಡ್ಬೇಕು ಅಥವಾ ಅತ್ಯುಕ್ರಮ ಅಂತ ಹೇಳ್ತೀವಿ. ಅದನ್ನ ನೀವು ಮಾಡ್ಬೇಕು. ಸರಿನಾ? ಟ್ರೈ ಮಾಡ್ರಿ.
ಬಂತ ಮಕ್ಳೇ? ಟ್ರೈ ಮಾಡಿದ್ರಾ? ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣವಾ? ಸೊ ನೋಡಿ ಇಲ್ಲಿ 12.96 ಅಂತ ಇದೆ, ಡಿವೈಡೆಡ್ ಬೈ 4 ಅಂತ ಇದೆ. ಈಗ ಏನ್ ಮಾಡ್ತೀನಿ ನಾನು, ಇದೇನ್ ನಂದು ದಶಮಾಂಶ ಸಂಖ್ಯೆ ಇದೆಯಲ್ಲ, ಅದಕ್ಕೆ ನಾವು ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ ಅಂತ. 1296 ಹೌದಾ? ಹೌದಲ್ಲೋ? 1296 ಅಂತ ಇದೆ. ಆದ್ರೆ ಇದು ಅಂಶ ಆಯ್ತು. ಛೇದದಲ್ಲಿ ಏನಂತ ಬರೀತೀರಿ? ಛೇದದಲ್ಲಿ ಏನಂತ ಬರೀತೀರಿ? ಈಗ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವೆ? 2 ಸಂಖ್ಯೆಗಳಿದಾವೆ. ಅಂದ್ರೆ ಇದು ಯಾವ ಒಂದು ಪ್ಲೇಸಿಗೆ ಬಂತು ಹೇಳ್ಬೋದಾ ನೀವು? ಯಾವ ಒಂದು ಪ್ಲೇಸಿಗೆ ಬಂದಿದೆ ಅಂತ ವಿಚಾರ ಮಾಡ್ರಿ. ದಶಾಂಶ ನಂತರ ಏನ್ ಬರುತ್ತೆ? ದಶಾಂಶ ಆದ್ಮೇಲೆ ಶತಾಂಶ ಅಂತ ಬರುತ್ತೆ. ಸೊ ಶತಾಂಶ ಜಾಗಕ್ಕೆ ನಾವೇನ್ ಮಾಡ್ಬೇಕು? ಇದನ್ನ ಏನು ಇದು ನಮ್ದು ಭಿನ್ನ ರಾಶಿ ಇದೆಯಲ್ಲ, ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು. ಅಂದ್ರೆ ಇಲ್ಲಿ ಕೆಳಗಡೆ ಎಷ್ಟಂತ ಬರುತ್ತೆ? ಕೆಳಗಡೆ ಏನಿದೆ? 100 ಅಂತ ಬರುತ್ತೆ. ಹೌದಾ ಇಲ್ಲೋ? 100 ಅಂತ ಬರುತ್ತೆ. ಎಸ್, 100 ಅಂತ ಬಂತು. ನಂತರ ಡಿವೈಡೆಡ್ ಬೈ 4 ಅಂತ ಆಸ್ ಇಟ್ ಇಸ್ ಬರೀತೇನೆ. ಈಗ ಅಪಾನ್ 100, ಇದೇನ್ ಡಿವಿಷನ್ ಇದೆ, ಇದು ಅದಕ್ಕೆ ಪರಿವರ್ತನೆ ಆಗುತ್ತೆ? ಮಲ್ಟಿಪ್ಲಿಕೇಶನ್. ನಂತರ ಇದ್ರ ಕೆಳಗಡೆ ಏನೂ ಇಲ್ಲ, ಅಂದ್ರೆ ಇದು 4/1. ಇದು ಏನಾಯ್ತು? ಗುಣಾಕಾರದ ಚಿಹ್ನೆ ಹಾಕಿದ್ದಕ್ಕೆ 1/4 ಅಂತ ಆಯ್ತು. ಈಗ ಇವೆರಡು ಏನಿದೆ, ಆ ಏನಂತಾರೆ, ಕ್ಯಾನ್ಸಲ್ ಆಗ್ತಾವ? 100 ಒಂದಂತೂ ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ಗೆ. ಇದು ಮಾಡಬಹುದು, ಹೌದಾ ಇಲ್ಲೋ? ಸೊ ಟ್ರೈ ಮಾಡೋಣ ಎಷ್ಟು ಬರುತ್ತೆ ಅಂತ. 4 1 4, 4 3 12, 4 2 8, 9ರಲ್ಲಿ 8 ಕಳೆದ್ರೆ 1 ಉಳಿತು, 16 ಆಯ್ತಿದು. ಸೊ 4 4 16. ಸೊ ಉತ್ತರದಲ್ಲಿ ಏನ್ ಬಂತು? 324/100 ಅಂತ ಬಂತು. 324/100 ಅಂತ ಬಂತು. ಸೊ ಇದು ದಶಮಾಂಶ ಭಾಗದಲ್ಲಿದೆ. ಈಗ ಶತಾಂಶಕ್ಕೆ ನಾವೇನ್ ಮಾಡ್ಬೇಕು? ಪರಿವರ್ತನೆ, ಸಾರಿ ಸಾರಿ, ಇದು ಏನಿದೆ ಭಿನ್ನ ರಾಶಿ ಒಂದು ಫಾರ್ಮಲ್ ಇದೆ. ಇದಕ್ಕೆ ನಾವು ಎದ್ರಕ್ಕೆ ಕನ್ವರ್ಟ್ ಮಾಡ್ಬೇಕು? ದಶಮಾಂಶ ಒಂದು ಸಂಖ್ಯೆಯಲ್ಲಿ ಪರಿವರ್ತನೆ ಮಾಡ್ಬೇಕು. ಸೊ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? ಶತಾಂಶ ಭಾಗದಲ್ಲಿ ಇದೆ, ಹೌದಾ ಇಲ್ಲ? ಶತಾಂಶ ಜಾಗದಲ್ಲಿ ಇದೆ. ಸೊ ಇದನ್ನ ನಾ ಏನ್ ಮಾಡ್ತೀನಿ? 1 2 ಅಂದ್ರೆ 2 ಡಿಜಿಟ್ ಏನ್ ಹಾಕ್ಬೇಕು? ಚುಕ್ಕಿಯನ್ನ ಹಾಕ್ಬೇಕು. ಸೊ 324 ಅಂತ ಬರ್ದೆ, ನಂತರ 1 2 ಅಂತ ಇಲ್ಲಿ ಉತ್ತರ ಬಂತು. ಸೊ ಉತ್ತರ ಏನ್ ಬಂತು? ನೀವು 6.4 ಇಂಟು ಅಲ್ಲ, ಸಾರಿ, 6.4 ಡಿವೈಡೆಡ್ ಬೈ 2 ಅಂತ ಮಾಡಿದಾಗ ಎಷ್ಟು ಬರುತ್ತೆ ಉತ್ತರದಲ್ಲಿ? ನಿಮ್ಗೆ 3.2 ಅಂತ ಬಂತು. ನಂತರ ಇಲ್ಲಿ 12.96 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಉತ್ತರ ಬಂತು? 3.24 ಅಂತ ಬಂದಿದೆ. ಸರಿನಾ? ಅರ್ಥ ಆಯ್ತಾ ಮಕ್ಳಿಗೆ? ಯಾರು ಮಾಡಿಲ್ಲ ಅವರು ನೀವು ಕಾಪಿ ಮಾಡ್ಕೋಬಹುದು. ನಾ 2 ನಿಮಿಷ ಸಮಯ ನಿಮ್ಗೆ ಕೊಡ್ತೀನಂತೆ. ಸೊ ಕಾಪಿ ಮಾಡ್ಕೊಡ್ರಿ, ನಿಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ಅವ್ರು. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ತಿಳ್ಕೊಬೇಕು. ನಾನು ಹೇಳ್ತೀನಿ ಮತ್ತೊಮ್ಮೆ ನಿಮಗೆ. ನೀವ್ ಯಾರು ಮಾಡಿಲ್ಲ ಅಂದ್ರೆ ಇದನ್ನ ಕಾಪಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಯದ ಮಕ್ಕಳೇ? ನಿಮಗೆ ತಿಳಿತಾ ಯಾವ ರೀತಿ ನೀವು ಸ್ಟೆಪ್ಸ್ ಫಾಲೋ ಮಾಡ್ತೀರಾ? ಭಾಗಾಕಾರ ಯಾವತ್ತು ಮಾಡೋ ಟೈಮಿಗೆ 3 ಸ್ಟೆಪ್ಸ್ ಅಂತ ಮಾಡ್ಬೇಕು. ಎಸ್ಪೆಷಲಿ ದಶಮಾಂಶಗಳ ಭಾಗಾಕಾರ ಸಮಯದಲ್ಲಿ ಮೊದಲಿಗೆ ಕೊಟ್ಟಂತ ದಶಮಾಂಶ ಸಂಖ್ಯೆಯನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ. ನಂತರ 2ನೇ ಸ್ಟೆಪ್ ಏನಿದೆ, 2ನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಏನದು ಭಾಗಾಕಾರದ ಚಿಹ್ನೆ ಹಾಕಿದಿರಲ್ಲ, ಅದು ಗುಣಾಕಾರಕ್ಕೆ ಪರಿವರ್ತನೆ ಆಗುತ್ತೆ. ನಂತರ ಅದ್ರ ಪಕ್ಕಕ್ಕೆ ಇದ್ದಂತ ಒಂದು ಭಿನ್ನ ರಾಶಿ ಏನಿರುತ್ತಲ್ಲ, ಅದು ಏನಾಗುತ್ತೆ? ಅದು ಅಂಶ ಛೇದ ಏನಾಗುತ್ತಾವ? ಅದ್ರದ್ದು ಅತ್ಯುಕ್ರಮ ಆಗ್ತಾವ, ಇನ್ವರ್ಸ್ ಹೋಗ್ತಾವ, ರೆಸಿಪ್ರೋಕಲ್ ಆಗಿ ಮೇಲಿನ ಕೆಳಗ ಕೆಳಗಿನ ಮೇಲ್ ಆಗಿ ನಾವು ಬರಿತೀವಿ. ನಂತರ ಸುಲಭವಾಗಿ ನಾವು ಏನ್ ಮಾಡ್ಬೋದು? ಗುಣಾಕಾರದ ಮೂಲಕ ನೀವು ಭಾಗಾಕಾರ ಮಾಡಿದ ನಂತರ ಏನದು ಉತ್ತರ ಬಂದಿರುತ್ತಲ್ಲ, ಅದು ಭಿನ್ನ ರಾಶಿ ಫಾರ್ಮಲ್ ಇರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಅದನ್ನ ನಾವು ದಶಮಾಂಶ ಒಂದು ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ತಿಳಿತಾ? ಸೊ ಈ ಒಂದು ಸ್ಟೆಪ್ಸ್ ಎಲ್ಲರೂ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಿಮ್ಮ ಮುಂಬರುವ ದಿನಗಳಲ್ಲಿ ಬಹಳ ಉಪಯೋಗ ಆಗ್ತದೆ. ಸರಿನಾ? ಓಕೆ. ಸೊ ಈಗ ಏನ್ ಮಾಡ್ತೀನಿ? ಇದನ್ನ ರಬ್ ಮಾಡ್ತೀನಂತೆ.
ಒಂದು ದಶಮಾಂಶ ಸಂಖ್ಯೆ ಜೊತೆಗೆ ಅಥವಾ ಸಂಖ್ಯೆಯಿಂದ ಮತ್ತೊಂದು ದಶಮಾಂಶ ಸಂಖ್ಯೆ ಭಾಗಾಕಾರ. ಓಕೆ, ಸೊ ಮೊದಲಿಗೆ ಉದಾಹರಣೆ ಬರೀತೀನಂತ. ಸೊ 25.5 ಡಿವೈಡೆಡ್ ಬೈ 0 ಅಥವಾ 0.5 ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಎರಡೂ ಕೂಡ ಏನಾಗಿವೆ, ಎರಡೂ ಕೂಡ ದಶಮಾಂಶ ಸಂಖ್ಯೆಯೇ ಆಗಿದೆ. ಇಷ್ಟು ತನ ಏನಾಗಿದ್ವು, ಒಂದ್ಸತಿ 10 ಮಾಡಿದ್ವಿ, 100 ಮಾಡಿದ್ವಿ, 1000 ಮಾಡಿದ್ವಿ, ನಂತರ 4 ಮಾಡಿದ್ವಿ. ಅವೆಲ್ಲ ಯಾವ ರೀತಿಗಳಿದ್ವು, ಅವು ಪೂರ್ಣ ಸಂಖ್ಯೆಗಳಿದ್ವು. ಆದ್ರೆ ಇಲ್ಲಿ ಏನಿದೆ, ಇಲ್ಲಿ ಎರಡೂ ಕಡೆ ನಿಮಗೆ ದಶಮಾಂಶನೇ ಸಿಗ್ತಾನೆ. ಈಗ ಎರಡೂ ಕಡೆ ದಶಮಾಂಶ ಸಿಕ್ಕರೆ ಯಾವ ರೀತಿ ಮಾಡೋದು, ಏನು ತಲೆ ಕೆಡ್ಸ್ಕೊಳ್ಳೋಂತಿಲ್ಲ, ಬಹಳ ಸುಲಭ ಇದೆ. ಮೊದಲಿಗೆ ಅವೇ 3 ಸ್ಟೆಪ್ಸ್ ನಾನು ಏನ್ ಹೇಳಿನಲ್ಲ ಅವನ್ನೇ ಫಾಲೋ ಮಾಡ್ರಿ. ಸೊ ಕೊಟ್ಟಂತ ಫಸ್ಟ್ ಸ್ಟೆಪ್ ಏನಿದೆ, ಕೊಟ್ಟಂತ ದಶಮಾಂಶಗಳ ಸಂಖ್ಯೆಗೆ ನಾವು ಎದಕ್ಕೆ ಪರಿವರ್ತನೆ ಮಾಡ್ಬೇಕು, ಭಿನ್ನ ರಾಶಿಗೆ ಮಾಡ್ಬೇಕು. ಒಂದು ದಶಮಾಂಶ ಸಂಖ್ಯೆ ಕೊಡ್ಲಿ, ಎರಡು ಕೊಡ್ಲಿ, ಆದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕು, ಎಷ್ಟು ಕೊಟ್ಟಿರ್ತಾರ ಅಷ್ಟನ್ನು ನಾವ್ ಏನ್ ಮಾಡ್ಬೇಕು, ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು. ಸೊ 25.5 ಡಿವೈಡೆಡ್ ಬೈ 0.5 ಏನ್ ಇದೆಯಲ್ಲ, ಇದನ್ನ ನಾನು ಏನ್ ಮಾಡ್ತೀನಿ, ಇದಕ್ಕೆ ಮೊದಲಿಗೆ ನಾನು ಇದನ್ನ ಏನ್ ಮಾಡ್ತೀನಿ, ಪರಿವರ್ತನೆ ಮಾಡ್ತೀನಿ ಭಿನ್ನ ರಾಶಿಗೆ. ಸರಿನಾ? 25.5 ಅಂದ್ರೆ ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಇದೆ ಅಂದ್ರೆ ಇದು ಯಾವ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ, ಇದು ಒಂದು ಹೇಳ್ರಿ ದಶಾಂಶ ಪ್ಲೇಸ್ ಅಲ್ಲಿ ಬರುತ್ತೆ. ಅಂದ್ರೆ 255 ಅಪಾನ್ 10 ಅಂತ ಬಂತು. ಹೌದಾ? ಸೊ ಡಿವೈಡೆಡ್ ಬೈ, ಇದು ಕೂಡ ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಇದೆ 5. ಹೌದಾ ಇಲ್ಲೋ? ಅಂದ್ರೆ ಇದು ಕೂಡ ಯಾವ ಒಂದು ಭಾಗದಲ್ಲಿ ಬರುತ್ತೆ, ದಶಾಂಶ ಭಾಗದಲ್ಲಿ ಬರುತ್ತೆ. 5 ಅಪಾನ್ 10. ಈಗ ಏನ್ ಮಾಡ್ತೀನಿ ನಾನು, ಈಗ ಅದನ್ನ ತಿರ್ಗಾ ಎರಡನೇ ಸ್ಟೆಪ್ ಏನ್ ಹೇಳ್ತಿದೆ, ಕೊಟ್ಟಂತ ಒಂದು ಭಾಗಾಕಾರದ ಚಿಹ್ನೆಗೆ ನಾವ್ ಎದಕ್ಕೆ ಪರಿವರ್ತನೆ ಮಾಡ್ಬೇಕು, ಗುಣಾಕಾರದ ಚಿಹ್ನೆಗೆ ಪರಿವರ್ತನೆ ಮಾಡ್ಬೇಕು. ಸೊ 255 ಅಪಾನ್ 10 ಇಂಟು ಇದೇನಾಗ್ಬಿಡುತ್ತೆ 5 ಅಪಾನ್ 10 ರೆಸಿಪ್ರೋಕಲ್ ಆಗ್ಬಿಡುತ್ತೆ. ಅಂದ್ರೆ 10 ಮೇಲ್ ಹೋಯ್ತು, ಕೆಳಗಡೆ 5 ಬಂತು. 10 ಏನಾಯ್ತು, ಕ್ಯಾನ್ಸಲ್ ಆಯ್ತು. 10 ಒಂದ್ಲೆ 1, ಸಾರಿ 10 ಒಂದ್ಲೆ 10, ಈ ಕಡೆ ಕೂಡ 10 ಒಂದ್ಲೆ 10. ಈಗ ಏನ್ ಮಾಡ್ತೀನಿ, 5 ಒಂದ್ಲೆ 5, 5 ಐದ್ಲೆ 25, 5 ಒಂದ್ಲೆ 5 ಅಂತ ಬಂತು. ಹೌದಾ ಇಲ್ಲ? ಸೊ ನಮ್ಮ ಉತ್ತರ ಏನ್ ಬಂತು, 51 ಅಂತ ಬಂತು. ಸೊ ಇವೆರಡೂ ಸಂಖ್ಯೆಗಳನ್ನ ನೀವು ಏನ್ ಮಾಡಿದ್ರಿ, ಇಲ್ಲಿ ಭಾಗಾಕಾರ ಮಾಡಿದ್ರೆ ನಿಮಗೆ ಉತ್ತರದಲ್ಲಿ ಏನಂತ ಬರುತ್ತೆ, 51 ಅಂತ ಬರುತ್ತೆ. ಸರಿನಾ? ಈಗ ಮತ್ತೊಂದು ಮಾಡೋಣವಾ, ಲೆಟ್ಸ್ ಚೆಕ್. ಇದನ್ನ ಮೊದಲಿಗೆ ರಬ್ ಮಾಡ್ತೀನಂತ. ಎಸ್, ಸೊ ಇದನ್ನ ಟ್ರೈ ಮಾಡಿ ಮಾಡ್ಲಿಕ್ಕೆ ನಾನು ನಂತರ ನಿಮ್ಗೆ ಹೇಳ್ಕೊಡ್ತೀನಂತ. ಟ್ರೈ ಮಾಡಿದ್ರ ಮಕ್ಳೇ, ಬಂತಾ? ಮಾಡಿ 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 ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಹಾಕ್ಬೇಕು ಮಕ್ಳೇ. ನಂತರ ಆ ಉತ್ತರನ ಏನ್ ಮಾಡೋಣ, ನಾವಿಲ್ಲಿ ಸಾಲ್ವ್ ಮಾಡಿ ನೋಡಿದಾಗ ಕರೆಕ್ಟ್ ಬಂದಿದೆಯೋ ತಪ್ಪು ಬಂದಿದೆಯೋ ಅಂತ ಚೆಕ್ ಮಾಡ್ಲಿಕ್ಕೆ ಬರುತ್ತೆ. ಸರಿನಾ? ಮಾಡಿ.
ಆದಷ್ಟು ಬೇಗನೆ ಮಾಡ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಬಹಳಷ್ಟು ಟೈಮ್ ಸಿಗೋದಿಲ್ಲ. ಇವೆಲ್ಲ ಏನಿದೆ ಜಲ್ದಿ ಜಲ್ದಿ ಮಾಡ್ಬೇಕು ನೀವು. ಹೌದಾ? ಟ್ರೈ ಮಾಡ್ರಿ. ಎಸ್, ಸೊ ಮಾಡಿದ್ರಾ? ಈಗ ನಾನು ಏನ್ ಮಾಡ್ತೀನಿ ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಂತೆ, ಸರಿನಾ? ಸೊ ಕೊಟ್ಟಂತ ಆನ್ಸರ್ಸ್ ಮಕ್ಕಳೇ ಚೆಕ್ ಮಾಡ್ಬೇಕು. ವೆರಿ ಗುಡ್. ನನಗೆ ಬಹಳ ಖುಷಿ ಆಯ್ತು ನೀವು ಇಷ್ಟು ಜನ ಆನ್ಸರ್ಸ್ ಮಾಡಿದೀರಂತ. ವೆರಿ ಗುಡ್. ಸೊ 22.5 ಡಿವೈಡೆಡ್ ಬೈ 1.5 ಅಂತ ಇದೆ. ಸೊ ಮೊದಲಿಗೆ ಕೊಟ್ಟಂತ ಎರಡು ದಶಮಾಂಶ ಸಂಖ್ಯೆನ ನಾವ್ ಏನ್ ಮಾಡ್ತೀನಿ ಈಗ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ತೀನಿ. ಇವೆರಡನ್ನು ನೀವು ಗಮನಿಸಿದ್ರೆ ಯಾವ ಒಂದು ಸಂಖ್ಯೆಯಲ್ಲಿ ಇದಾವೆ, ಇವು ಯಾವ ಪ್ಲೇಸ್ ಅಲ್ಲಿ ಇದಾವೆ, ಇದು ದಶಾಂಶ ಪ್ಲೇಸ್ ಅಲ್ಲಿ ಇದಾವೆ. ಹಾಗಾಗಿ ಕೆಳಗಡೆ ಏನ್ ಬರುತ್ತೆ 10 ಅಂತ ಬರುತ್ತೆ. ಹೌದೋ ಇಲ್ವೋ? ಸೊ ಇದೇನ್ ಭಾಗಾಕಾರದ ಚಿಹ್ನೆ ಇದೆ ಅದನ್ನ ಎದಕ್ಕೆ ಪರಿವರ್ತನೆ ಮಾಡ್ಬೇಕು? ಗುಣಾಕಾರಕ್ಕೆ. ಸೊ 215 ಅಪಾನ್ 10 ಇಂಟು 10/15. ಇದು 15/10 ಇದು ಏನಾಗುತ್ತೆ? ರೆಸಿಪ್ರೋಕಲ್ ಆಗಿ ಉಲ್ಟಾ ಆಗುತ್ತೆ. 10/15 ಅಂತ ಆಯ್ತು. 10 ಒಂದ್ಲೆ 1, 10 ಒಂದ್ಲೆ 1 ಆಯ್ತೆಷ್ಟು? ಇದು 225/15 ಅಂತ ಆಯ್ತು. ಸೊ ಇದು ಸಾಲ್ವ್ ಆಗುತ್ತಾ? ಹೇಳ್ತೀರಾ ಮಕ್ಳೇ? ಆಗುತ್ತಾ? ಆಗುತ್ತೆ. ಎಷ್ಟಲ್ಲೇ ಆಗುತ್ತೆ ಹೇಳ್ರಿ? 15 ಒಂದ್ಲೆ 15, 15 15ಲೆ 225, 15 15ಲೆ 225. ಸೊ ಉತ್ತರ ಏನು ನಮ್ದು? ಇವೆರಡು ಸಂಖ್ಯೆನ ಭಾಗಾಕಾರ ಮಾಡಿದ್ರೆ 15 ಅಂತ ಬರುತ್ತೆ. ಹೌದಾ? 15 ಅಂತ ಬರುತ್ತೆ. ಸೊ ಈ ರೀತಿ ನೀವು ಯಾರ್ಯಾರು ಉತ್ತರ ಕೊಟ್ಟಿರಲ್ಲ 15, ಅದು ಸರಿ ಆಯ್ತು ಮಕ್ಳೇ. ವೆರಿ ಗುಡ್, ವೆರಿ ನೈಸ್. ಓಕೆ. ಸೊ ಒಂದು ಓವರ್ ಆಲ್ ನಾನು ಒಂದು ಸ್ಟೆಪ್ಸ್ ಅಂತ ಬರೆದು ಬಿಡ್ತೀನಂತ. ನೀವೇನ್ ಮಾಡ್ಬೋದು, ಆ ಸ್ಟೆಪ್ಸ್ ಅನ್ನ ಯಾವತ್ತಿದ್ರೂ ನೀವು ದಶಮಾಂಶಗಳ ಭಾಗಾಕಾರ ಮಾಡೋ ಸಮಯದಲ್ಲಿ ಉಪಯೋಗಿಸ್ಕೊಂಡು ತಿಳ್ಕೊಂಡು ಮಾಡಬಹುದು. ಎಸ್. ಮೊದಲನೇ ಸ್ಟೆಪ್ ಏನಿದೆ? ಏನ್ ನಾವು ದಶಾಂಶ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕು? ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು. ಕೊಟ್ಟಂತಹ ದಶಮಾಂಶ ಸಂಖ್ಯೆಯನ್ನ ಎದಕ್ ಪರಿವರ್ತನೆ ಮಾಡ್ಬೇಕು? ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು. ನಂತರ ಎರಡನೇ ಸ್ಟೆಪ್ ಏನಾಗ್ತದ? ಪರಿವರ್ತನೆ ಮಾಡಾದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಗುಣಾಕಾರದ ಚಿಹ್ನೆಯನ್ನು ಭಾಗಾಕಾರದ ಚಿಹ್ನೆಯನ್ನು ಗುಣಾಕಾರಕ್ಕೆ ಬದಲಾಯಿಸಬೇಕು. ಹೌದಾ? ಇದಾದ ಮೇಲೆ ಬದಲಾಯಿಸಿದ ನಂತರ ಏನಾಗುತ್ತೆ? ಬದಲಾಯಿಸಿದ ನಂತರ ನಮ್ದೇನಿದು ಎದುರುಗಡೆ ಏನ್ ಭಿನ್ನ ರಾಶಿ ಇರುತ್ತಲ್ಲ ಅದೇನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಆಗುತ್ತೆ, ಅಥವಾ ಅತ್ಯುಕ್ರಮ ಆಗುತ್ತೆ. ಸೊ ಮುಂದೆ ಇದ್ದಂತಹ ಎದ್ರ ಮುಂದೆ? ಚಿಹ್ನೆ ಮುಂದೆ. ಇದೇನು ಗುಣಾಕಾರ ಭಾಗಾಕಾರ ಚಿಹ್ನೆ ಇದಲ್ಲ ಅದ್ರ ಮುಂದೆ ಇದ್ದಂತಹ ಅದೇನು ಭಿನ್ನ ರಾಶಿ ಇರುತ್ತೆ ಅಲ್ಲ, ಭಿನ್ನ ರಾಶಿಯನ್ನ ಅತ್ಯುತ್ಕ್ರಮ ಅಂತ ನಾವೇನ್ ಮಾಡ್ಬೇಕು? ಒಂದ್ ನಿಮಿಷ. ಅತ್ಯುಕ್ರಮ ಅಂತ ಹೇಳ್ತೀವಿ ನಾವ್ ಇದನ್ನ. ಎದ್ರೊಳಗಡೆ ಕಲ್ತೀವಿ ಹೇಳ್ರಿ ಮಕ್ಳೇ? ನಾವೇನಿದೆ ಇದನ್ನ ಅತ್ಯುಕ್ರಮ ಅಲ್ಲ, ಸಾರಿ, ವ್ಯುತ್ಕ್ರಮ ಅಂತ ಹೇಳ್ತೀವಿ ನಾವು.
ವ್ಯುತ್ರಕಮ ಅಂತ ಹೇಳ್ತೀವಿ, ಹೌದಾ? ವ್ಯುತ್ರಕಮ 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 ಒಂದು ರೂಪದಲ್ಲಿ ಬಗಿಬೇಕು. ಮುಂದೆ ಇದ್ದಂಥ ಭಿನ್ನ ರಾಶಿಯನ್ನ ವ್ಯುತ್ರಕಮ ರೂಪದಲ್ಲಿ ಬರೆಯಿರಿ. ನಂತರ ಗುಣಾಕಾರ ಇದು ಭಾಗಾಕಾರ ಮಾಡಿ ಇದು ನಂತರ ಏನ್ ಮಾಡ್ಬೇಕು, ನೀವು ವ್ಯುತ್ರಕಮ ಬರೆದ ಮೇಲೆ ಕ್ಯಾನ್ಸಲೇಷನ್ ಆಗ್ತಿದ್ರೆ ಕ್ಯಾನ್ಸಲ್ ಮಾಡ್ಬೇಕು, ಅಥವಾ ಅದನ್ನ ನೀವು ಭಾಗಾಕಾರ ಮಾಡಿದ ಮೇಲೆ ಬಂದಂತ ಉತ್ತರವನ್ನ ಅದೇನಿರುತ್ತೆ ಭಿನ್ನರಾಶಿ ರೂಪದಲ್ಲಿ ಇರುತ್ತೆ, ಅದನ್ನ ತಿರ್ಗಾ ನೀವೇನ್ ಮಾಡ್ಬೇಕು, ಅದು ಇದು ಭಾಗಾಕಾರ ಮಾಡಿದ್ಮೇಲೆ ಅದನ್ನ ಭಿನ್ನ ರಾಶಿಯನ್ನ ದಶಾಂಶ ಸಂಖ್ಯೆ ರೂಪದಲ್ಲಿ ಬರಿಬೇಕು. ಭಿನ್ನ ರಾಶಿಯನ್ನು ದಶಾಂಶ ರೂಪದಲ್ಲಿ ಬರೆಯಿರಿ. ಸೊ ಬೇಕಂದ್ರೆ ಮಕ್ಳೇ ನೀವು ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು. ನಿಮಗೆ ನೆನಪುಳಿತದೆ ಅಂದ್ರೆ ಬರೆಯೋ ಅವಶ್ಯಕತೆ ಇಲ್ಲ, ಆದ್ರೆ ಬೇಕಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ನೀವು ಮಾಡ್ಕೋಬಹುದು ಇದನ್ನ. ಒಂದ್ 2 ನಿಮಿಷ ನಾನು ಸಮಯನ ಕೊಡ್ತೀನಂತೆ. ಸೊ ಇದನ್ನ ನೀವೇನ್ ಮಾಡ್ಬೋದು, ನೋಟ್ ಡೌನ್ ಮಾಡ್ಕೋಬಹುದು. ಬರದ್ರಾ ಮಕ್ಳೇ? ಬರ್ಕೊಳ್ರಿ, ಆದಷ್ಟು ಬೇಗನೆ ಬರ್ಕೊಳ್ರಿ. ಎಸ್, ಸೊ ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಇದನ್ನ ರಬ್ಬನ್ ಮಾಡ್ತೀನಂತೆ. ಸೊ ನಾವೇನ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ದಶಾಂಶಗಳ ಭಾಗಾಕಾರವನ್ನ ಮಾಡಿದ್ವಿ, ಸರಿನಾ? ಸೊ ಈಗ ಒಂದು ಲಾಸ್ಟ್ ಪ್ರಾಬ್ಲಮ್ ಮಾಡೋಣ ಅಂತ, ಮಾಡಿದ ನಂತರ ಕ್ಲಾಸನ್ನ ಮುಗಿಸ್ಬಿಡೋಣ ಅಂತ, ಸರಿನಾ? ಸೊ ಒಂದು ಕಾರು, ಇಲ್ಲಿ ನಾನು ಏನ್ ಮಾಡಿದೀನಿ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ ತಗೊಂಡಿನಿ. ಒಂದು ಕಾರು ಏನಿದೆ 2.2 ಗಂಟೆಗಳಲ್ಲಿ ಅಂದ್ರೆ 2.2 ಗಂಟೆಗಳಲ್ಲಿ 89.1 ಕಿಲೋಮೀಟರ್ ದೂರ ಹೋಗುತ್ತಿದೆ. ಸೊ 2.2 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಹೊಂಟಿದೆ ಅದು? 89.1 ಕಿಲೋಮೀಟರ್ ದೂರ ಹೋಗ್ತಿದೆ, ಹೌದಾ? 1 ಗಂಟೆಯಲ್ಲಿ ಅದು ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂದ್ರೆ ನನ್ಗೆ ಎಷ್ಟು ಬೇಕು ಈಗ? 2 ಗಂಟೆಗೆ ಅಷ್ಟು ದೂರ ಹೋಗ್ಯದಂದ್ರ 1 ಗಂಟೆದಲ್ಲಿ ಒಂದೇ ತಾಸಕ್ಕೆ ಎಷ್ಟು ದೂರ ಹೋಗಿದೆ ಅಂತ ನಾವೇನ್ ಮಾಡ್ಬೇಕಿಲ್ಲಿ ಕಂಡು ಹಿಡಿಬೇಕು, ಸರಿನಾ ಮಕ್ಳೇ? ತಿಳಿತಾ? ಈಗೇನ್ ಮಾಡ್ತೀನಿ ಅದಕ್ಕೆ, ಈಗೇನ್ ಮಾಡ್ಬೇಕು ಅಂತಂದ್ರೆ ನಾವದನ್ನ 89.1 ಏನಿದೆ ಅಲ್ಲ ಕಿಲೋಮೀಟರ್, ಅದನ್ನ ನಾವು ಟೈಮ್ ಎಷ್ಟಿದೆ? 2.12
ಸಾರಿ 2.2 ಏನು ಗಂಟೆಗಳಿದಾವಲ್ಲ ಅದ್ರ ಎರಡರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಭಾಗಾಕಾರ ಮಾಡ್ಬೇಕು. ಸೊ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ. ಇದು ಮೊದಲಿಗೆ ಏನಿದೆ ಎರಡು ಕೂಡ ದಶಾಂಶ ಭಾಗದಲ್ಲಿ ಇದಾವ್, ಸಂಖ್ಯೆಯಲ್ಲಿ ಇದಾವ್. ಸೊ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ ಅಂತ, ಹೌದಾ. ಸೊ ಇದನ್ನ ಈ ರೀತಿ ಬರಿತೀನಂತೆ. ಓಕೆ, ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಇದು ಯಾವ ಒಂದು ಪ್ಲೇಸ್ ಅಲ್ಲಿ ಇದೆ, ಇದೇನಿದೆ ದಶಾಂಶ ಪ್ಲೇಸ್ ಅಲ್ಲಿ ಇದೆ, ಹಾಗಾಗಿ ಕೆಳಗಡೆ 10 ಅಂತ ಬರುತ್ತೆ. ಡಿವೈಡೆಡ್ ಬೈ 10 ಇಂಟು 10 ಅಪಾನ್ 22. ಇವೆರಡು ಏನಾಯ್ತು ಕ್ಯಾನ್ಸಲ್ ಆಯ್ತು. ಸೊ 891 ಅಪಾನ್ 22 ಅಂತ ಬಂತು. ಸೊ ಆಗ್ತಾವ ಕ್ಯಾನ್ಸಲೇಷನ್ ಆಗ್ತಾವ. ನಾವೇನ್ ಮಾಡ್ಬೇಕೀಗ ಟ್ರೈ ಮಾಡ್ಬೇಕು ಆಗುತ್ತೋ ಇಲ್ಲೋ ಅಂತ ನೋಡ್ಬೇಕು. ಸೊ ಈಗ ಅದ್ರ ಬದ್ಲಿ ಏನ್ ಮಾಡೋಣ, ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡೋ ಬದ್ಲಿ ಇಲ್ಲಿ ಭಾಗಾಕಾರದ ಮೂಲಕ ತಿಳ್ಕೊಳ್ಳೋಣ ಅಂತ. ಸೊ 8 ಅಂತೂ 22ರಲ್ಲಿ ಹೋಗೋದಿಲ್ಲ. ಹಾಗಾದ್ರೆ ನಾನು ಏನನ್ನ ತಗೋಬೇಕಿಲ್ಲಿ 89 ಅನ್ನ ಜೊತೆಯಾಗಿನೇ ತಗೋಬೇಕು, ಹೌದಾ. 89 ಅನ್ನ ಜೊತೆಯಾಗಿನೇ ತಗೋಬೇಕು. ಸೊ 89 ಬರುತ್ತಾ ಹೇಳಿ ನೋಡೋಣ. 89 ಬರುತ್ತಾ 22ರಲ್ಲಿ? 22ರ ಆ ಸಮೀಪದ ಸಂಖ್ಯೆ ಆದ್ರೆ ತಗೋಬೇಕು ನಾವು ಕಡಿಗೆ. ಸೊ 22 ಇಂಟು 4 ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, 88 ಬರುತ್ತೆ. ಸೊ ಅದನ್ನ ತಗೋತೀನಿ. 89 ಇಲ್ಲ ಅದಕ್ಕೆ. ಸೊ 89 ಮೈನಸ್ 88 ಮಾಡಿದ್ರೆ ಎಷ್ಟು ಉಳಿತು, ಒಂದೇ ಉಳಿತು. ಸೊ ಒಂದನ್ನ ಕೆಳಗ್ ತಗೋತೀನಿ, ಹೌದಾ. ಈಗ 11 ಆಗತ್ತಾ, ಆಗೋದಿಲ್ಲ. ಆಗತ್ತೇನೆ, ಬರೋದೇ ಇಲ್ಲ. ಯಾಕಂದ್ರೆ 22 11ಕ್ಕಿಂತ ಜಾಸ್ತಿ ಆಗಿದೆ, ಹೌದಾ. ಸೊ ಈಗ ನಾನು ಏನ್ ಮಾಡ್ತೀನಿ, ಈಗ ಅದನ್ನ ಇಲ್ಲಿ ಏನ್ ಮಾಡ್ಬೇಕು ಈಗ ಹೇಳ್ರಿ ನೋಡೋಣ. ಏನನ್ನ ಮಾಡ್ತೀರಾ ಹೇಳ್ರಿ. ಏನನ್ನ ಮಾಡಬಹುದು ನಾವು ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಏನ್ ಮಾಡ್ತೀನಿ 22 ಇಂಟು 40 ತಗೋತೀನಿ, ಅಂದ್ರೆ 880 ಆಯ್ತು. ಸೊ 22 ಇಂಟು 40 ಮಾಡಿದರೆ ನನಗೆ ಏನಾಗುತ್ತೆ ಇಲ್ಲಿ 880 ಅಂತ ಬರುತ್ತೆ, ಹೌದಲ್ಲ. ಸೊ 880 ಬಂದ್ರೆ ಅದನ್ನ ನೀವು 891ಕ್ಕೆ ಲೆಸ್ ಮಾಡಿದಾಗ 11 ಅಂತ ಬಂತು, ಹೌದೋ ಇಲ್ಲೋ. ಸೊ ಉಳಿತು 11. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಚುಕ್ಕಿ ಇಟ್ಟು ಇಲ್ಲಿ ಝೀರೋನ ಹಾಕ್ತೀನಿ. ಚುಕ್ಕಿಯನ್ನ ಇಟ್ಟು ನಾನು ಹಾಕ್ತೀನಿ. ಹಾಕಿದ್ಮೇಲೆ ಎಷ್ಟು ಬರಬಹುದು, ಬರುತ್ತಾ 110 ಬರುತ್ತಾ 22ರಲ್ಲಿ? ಟ್ರೈ ಮಾಡಿ. ಬರುತ್ತಾ? ಬರುತ್ತೆ. 5ರಲ್ಲಿದ್ದ ಬರುತ್ತೆ. 22 5ಲೆ 110. ಎಷ್ಟು ಉಳಿತು, 0 ಅಂತ ಉಳಿತು. ಸೊ ನನಗೆ ಉತ್ತರ ಎಷ್ಟು ಬಂತು, 40.5 ಕಿಲೋಮೀಟರ್ ಅಂತ ಬಂದಿದೆ, ಹೌದಾ. ಸೊ ಒಂದು ತಾಸಕ್ಕೆ ಹೋದಂತ ಆ, ಏನು ದಾರಿ ಎಷ್ಟು ಅಥವಾ ಡಿಸ್ಟೆನ್ಸ್ ಎಷ್ಟು, 40.5 ಕಿಲೋಮೀಟರ್. ಸರಿನಾ ಮಕ್ಳೇ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಅದರ ಜೊತೆಗೆ ಈ ಒಂದು ಚಾಪ್ಟರ್ ಅಲ್ಲಿ MCQs ಕೂಡ ಕಂಡಕ್ಟ್ ಮಾಡ್ತೀನಿ. ಓಕೆ. ಸೊ ನಿಮ್ಮ ಈ ಚಾಪ್ಟರ್ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಸರ್, ಹಲೋ ಸರ್. ಹಲೋ ಹಲೋ. Gokul sir, are you there?